ತಮ್ಲೈನ್ ನೋಡಿದ್ರೆ ಅನ್ಕೊತೀನಿ ಏನು ಟಾಪಿಕ್ ಅಂತ ಹೇಳಿ. ಇವತ್ತೇನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂತಂದರೆ, ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಇಷ್ಟ ಇಲ್ಲದೆ ಒತ್ತಾಯದ ಮದುವೆ ಖಂಡಿತವಾಗ್ಲೂ ಮಾಡಬೇಡಿ ಅನ್ನೋದೊಂದು ಟಾಪಿಕ್ ಇಟ್ಕೊಂಡು ನಾನಿವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನು ಅಂತ ಅಂದರೆ, ನೀವೇ ನೋಡ್ತಾ ಇದ್ದೀರಾ, ದಿನ ಬೆಳಗ್ಗೆ ಆಯಿತು ಅಂತಂದರೆ ಬರೀ ನ್ಯೂಸು ಟಿ ವಿ ಹಾಕಿದ್ರೆ ಬರೀ ಅವೇ ಬರ್ತಿರ್ತದೆ. ಈ ಹುಡುಗಿ ಈ ಥರ ಆಯಿತು, ಈ ಹುಡುಗ ಈ ಥರ ಆಯಿತು ಅಂತ ನೀವೇ ದಿನ ಬೆಳಗ್ಗೆ ಆದರೆ ನೋಡ್ತಿರ್ತೀರ. ಇವಾಗ ಅಪ್ಪ ಅಮ್ಮ ಏನು ಅಂತಂದರೆ ಮರ್ಯಾದೆಗೋಸ್ಕರ ಬದುಕ್ತಿರ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದ್ರೇ ಇಷ್ಟೇ. ಏನು ಅಂತಂದರೆ ಅವ್ರು ಪ್ರಾಣ ಬಿಟ್ಟರು ಬಿಡ್ತಾರೆ, ಮರ್ಯಾದೆನ ಬಿಟ್ಟು ಬದುಕಲ್ಲ, ಆ ಥರ ಬದುಕ್ತಿರ್ತಾರೆ. ಅವರ ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರ ಮಾಡ್ತಾರೆ, ದಾರಿ ತಪ್ತಾರೆ. ನೀವೇ ಮೊನ್ನೆ ನೋಡಿದ್ದೀರಾ, HOD ಕೋಟೆಯಲ್ಲಿ ಒಂದು ಹುಡುಗಿ ಅವಳ ಮಗಳು ಮನೆ ಬಿಟ್ಟು ಹೋಗಿರೋದ್ರಿಂದ ಅಪ್ಪ ಅಮ್ಮ ಮಗಳು 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದನ್ನು ನೋಡ್ತಿದ್ರೆ ನಿಮಗೆ ಅರ್ಥ ಆಗ್ತಿದೆ ತಂದೆ ತಾಯಿ ಯಾವ ರೀತಿ ಯೋಚನೆ ಮಾಡ್ತಾರೋ, ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು. ಯಾಕೆ ಮಕ್ಕಳು ಅರ್ಥ ಮಾಡ್ಕೊತಾ ಇಲ್ಲ? ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಬೇಕು. ನಿಮಗೆ ಅಷ್ಟೊಂದು ಇದ್ದರೆ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗಬೇಕು. ಈ ಥರ ನಿಮ್ಸಿ ಕತ್ತು ಕುಯ್ಯೋ ಕೆಲಸ ಮಾಡಬಾರ್ದು. ಯಾರೇ ಆದರೂ ಅಷ್ಟೇ, ಮಕ್ಕಳುಗಳು ಈ ಥರ ನೀವೇನೋ ಕ್ಷಣಕ್ಕೆ ಹೋಗ್ಬಿಡ್ತೀರಾ. ನಿಮ್ಮ ಅಪ್ಪ ಅಮ್ಮ ಅಷ್ಟು ವರ್ಷ ಸಾಕಿ ಬೆಳೆಸಿ ಅವ್ರುಗಳು ಎಂತಕ್ಕೋಸ್ಕರ ಬದುಕ್ತಿರ್ತಾರೆ ಹೇಳಿ? ಮರ್ಯಾದೆ ಅನ್ನೋದೇ ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಮರ್ಯಾದೆಗೋಸ್ಕರನೇ ಎಷ್ಟೋ ಜನ ಬದುಕ್ತಿದ್ದಾರೆ. ಅದನ್ನೇ ಕಳ್ಕೊಂಡ್ಮೇಲೆ ಜನಗಳು ಆಡ್ಕೊತಾರೆ, ಆಡ್ಕೊಳ್ಳೋರಿಗೆ ಆಹಾರ ಹಾಕ್ತೀವಿ ನಾವು ಅನ್ನೋ ಥರ ಯೋಚನೆ ಮಾಡ್ತಾರೆ. ಅವ್ರ ಮನಸ್ಸು ಏನೆಲ್ಲ ಯೋಚನೆ ಮಾಡಿ ಪ್ರಾಣ ಬಿಟ್ಟಿರಬೇಕು ನೋಡಿ. ಹುಡುಗಿನೂ ಸಹ ತಂಗಿನೂ ಸಹ ಹೋಗಿ ಪ್ರಾಣ ಬಿಟ್ಟಿದ್ದಾಳೆ. ಈ ಥರ ನಡೀತಾ ಇದೆ. ಅದೇ ಥರ ಮೊನ್ನೆ ಮದುವೆ ಜಾಗಕ್ಕೆ ಬಂದು ತಾಲಿ ಕಟ್ಟೋ ಸಮಯದಲ್ಲಿ ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಎಲ್ಲಿಗೆ ಹೋಗ್ತಿದೆ ಹೆಣ್ಮಕ್ಳುಗಳು, ಯಾವ ರೀತಿ ಮಾಡ್ತಿದ್ದಾರೆ? ಈ ಅಲ್ಲಿಗೆ ಬಂದು ನಿಂಗೆ ಅಷ್ಟು ಧೈರ್ಯ ಆಗಿದೆ ತಾಲಿ ಕಟ್ಟೋ ಟೈಮಲ್ಲಿ ನನಗೆ ಮದುವೆ ಬೇಡ ಅಂತ ಹೇಳೋಕ್ಕೆ. ಮುಂಚೆನೇ ಅದೇ ಕೆಲಸ ಮಾಡಿದರೆ, ಮುಂಚೆನೇ ಅದೇ ಕೆಲಸ ಮಾಡಿ ನನಗಿಷ್ಟ ಇಲ್ಲ ಅಂತೇಳಿ ಅಪ್ಪ ಅಮ್ಮನ ಕಾಡಿಬೇಡಿ ಒಪ್ಪಿಸ್ಬೇಕು. ನೀವು ಮದುವೆ ಆಗಬೇಕು ಅಂತಂದರೆ ಹೇಳಬೇಕು ಧೈರ್ಯವಾಗಿ. ಲವ್ ಮಾಡಬೇಕಾದ್ರೆ ಧೈರ್ಯ ಇರೋದು, ಮದುವೆ ಮಾಡ್ಕೊಳ್ಬೇಕಾದ್ರೆ ಹೇಳಬೇಕು, ಮನೇಲಿ ಬಂದು ಒಪ್ಪಿಸ್ಬೇಕು. ಒಪ್ಸಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ದಿನ ಆದಮೇಲೆ ಅವರೇ ಚೇಂಜ್ ಆಯ್ತಾರೆ, ಒಪ್ಕೊತಾರೆ. ನೀವು ಒಪ್ಪಲ್ಲ ಅನ್ನೊಂದು ಇದುವಾಗ ಏನು ಮಾಡ್ತೀರಾ? ಅವ್ರು ಕರೆದ್ರು ಅಂತ ಅವ್ರ ಜೊತೆ ಓಡೋಗ್ಬಿಡ್ತೀರಾ. ಇವಾಗೇನೋ ಚೆನ್ನಾಗಿರ್ತದೆ ನಿಮಗೆ, ಇವಾಗ ಏನು ಅಂತಂದ್ರೆ ಹೊಸದಲ್ವ, ಇವಾಗ ಚೆನ್ನಾಗಿರ್ತದೆ. ಮುಂದಿನ ಜೀವನ ಏನಾಗುತ್ತೆ ಅಂತಲೇ ನಿಮಗೆ ಗೊತ್ತಿಲ್ಲ, ಓಡೋಗ್ಬಿಡ್ತೀರಾ. ನಾಳೆ ದಿವಸ ನಿಮ್ಮ ಚೆನ್ನಾಗಿದ್ರೇನೋ ಓಕೆ, ಚೆನ್ನಾಗಿಲ್ಲ ಅಂತಂದ್ರೆ ನರ್ಕ ಅನುಭವಿಸ್ತೀರಾ. ಈ ಥರ ಪರಿಸ್ಥಿತಿಗಳು ತುಂಬ ನಡೀತಾನೆ ಇದೆ ಎಲ್ಲ ಕಡೆನೂ. ಅದಕ್ಕೋಸ್ಕರ ತಂದೆ ತಾಯಿಗಳಿಗೆ ನಾನು ಹೇಳೋದು ನನ್ನ ಕಡೆಯಿಂದ ಒಂದು ಏನು ಅಂತಂದರೆ, ಈಗ ಇಷ್ಟ ಇಲ್ಲದವ್ರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಅವ್ರ ಹಣೆ ಬರ ಯಾರನ್ನ ಒಪ್ಕೊಂಡಿರ್ತಾರೆ ಅವ್ರಿಗೆ ಕಟ್ ಕಳಿಸ್ಬಿಡಿ. ಅವ್ರ ಹಣೆ ಬರ ಅವ್ರು ಚೆನ್ನಾಗಿದ್ರೆ ಚೆನ್ನಾಗಿರ್ಬೋದು, ಹಾಳಾದರೆ ಹಾಳಾಗ್ಬೋದು. ನಿಜವಾಗ್ಲೂ ಈ ಥರ ಮರ್ಯಾದೆನೂ ಹೋಗುತ್ತೆ, ಈ ಕಡೆ ಪ್ರಾಣನೂ ಕಳ್ಕೊತಾ ಇದ್ದಾರೆ ಎಷ್ಟು ಜನ. ಇದನ್ನು ನೋಡಿ, ಮೊನ್ನೆ ನಡೆದಿರೋ ಘಟನೆನ ನೋಡಿ ಎಷ್ಟೋ ಹೆಣ್ಮಕ್ಳುಗಳು ಗಂಡು ಮಕ್ಳುಗಳು ಅರ್ಥ ಮಾಡ್ಕೋಬೇಕು ನೋಡಿ. ಅವರು ಪ್ರಾಣನೇ ತ್ಯಾಗ ಮಾಡಿದ್ದಾರೆ ಅಪ್ಪ ಅಮ್ಮ. ನೋಡಿ ಅವ್ರಿಗೆ ಎಷ್ಟು ನೋವಾಗಿರಬೇಕು ಮನಸ್ಸಿಗೆ. ಮರ್ಯಾದೆ ಪ್ರಶ್ನೆ, ತನ್ನ ಮರ್ಯಾದೆ ಹೋಗುತ್ತಲ್ಲ ಅಂತ ತನ್ನ ಪ್ರಾಣನೇ ತ್ಯಾಗ ಮಾಡಿದ್ದಾರೆ. ಈಗ ಅಪ್ಪ ಅಮ್ಮನ ಸಮಾಧಿ ಮೇಲೆ ಬದುಕೋ ರೀತಿ ಆಗಿದೆ ಹುಡುಗಿ ಜೀವನ. ಅವಳ ಜೀವನ ಪೂರ್ತಿ ಬದುಕಿರೋ ಗಂಟನೂ ನಾನು ಹೊಟ್ಟೋದೆ, ನಮ್ಮ ಅಪ್ಪ ಅಮ್ಮ ತಂಗಿ ಪ್ರಾಣ ಕಳ್ಕೊಂಡ್ರು ಅನ್ನೋ ನೋವಲ್ಲೇ ಕೊರಗ್ತಾಳೆ ಹೊರತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಂತೂ ಆಗಲ್ಲ. ಅದೇನೇ ಒಂದು ಕ್ಷಣ ಕೂತ್ಕೊಂಡು ಮನೇಲಿ ಯೋಚನೆ ಮಾಡಿ ಏನಾದರೂ ಮಾಡಿ ಒಪ್ಪಿಸ್ಬೇಕಿತ್ತು. ನೀನು ಮಾಡಿದ ದೊಡ್ಡ ತಪ್ಪು. ಇವಾಗ ಎಲ್ಲ ಕಡೆ ಫುಲ್ ವೈರಲ್ ಆಗಿ ಬರೀ ಇದೇ ನಡೀತಾ ಇದೆ. ಹೀಗಾಗಿ ತುಂಬ ಮನೆಗಳಲ್ಲಿ ಈಗಲೂ ನಡೀತಿದೆ. ಲವ್ ಮಾಡ್ಕೊಂಡಿರ್ತಾರೆ, ಅಪ್ಪ ಅಮ್ಮನ ಮಾತು ಕೇಳಲ್ಲ, ಒಪ್ಪಲ್ಲ. ಅವರು ತುಂಬ ದಿನ ನೋಡ್ತಾರೆ. ಎಷ್ಟೋ ಜನ ಮಕ್ಕಳು ಕಾಲು ಕೈ ಹಿಡಿತಾರೆ, ಮದುವೆ ಆಗಬೇಕು, ನಾನು ಹೇಳ್ದಂಗೆ ಕೇಳಪ್ಪ ಅಂತ ಹೂವು ಅಂತ ಅಂತಾರೆ. ಆಮೇಲೆ ಮತ್ತೆ ಹಿಂದೆನೇ ಕತ್ಕುಯ್ಯೋ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಅವ್ರ ಹಣೆ ಬರ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು. ಏನಾದರೂ ಮಾಡ್ಕೊಂಡು ಸಾಯ್ಲಿ ಅಂದ್ಬಿಟ್ಟು ಯಾರನ್ನ ಒಪ್ಪಿರ್ತಾರೋ ಅವ್ರನ್ನೇ ಕರ್ಕೊಬಂದು ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಅವ್ರ ಮುಂದಿನ ಜೀವನ ಅವರೇ ಗೊತ್ತಾಗುತ್ತೆ ನಾಳೆ ಹೋದ್ಮೇಲೆ. ಏನು ಅಂತಂದ್ರೆ ಅವ್ರು ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವ್ರ ಹಣೆ ಬರ ಅವರೇ ನೋಡ್ಕೊತಾರೆ. ಯಾರಿಗೆ ಹೇಳೋಕ್ಕೆ ಪರಿಸ್ಥಿತಿಗೂ ಇರೋಲ್ಲ ಅವ್ರಿಗೆ. ಏನಕ್ಕೆ ಹೇಳಿ? ಹೇಳೋಕ್ಕಾಗಲ್ಲ. ಏನಂತ ಹೇಳ್ತಾರೆ? ಏನೇ ನೋವು ಬಂದರೂ ಏನೇ ಇದು ಮಾಡಿದ್ರು ಅವಳೇ ಫೇಸ್ ಮಾಡಬೇಕಾಯ್ತದೆ. ಅಪ್ಪ ಅಮ್ಮ ನೋಡಿ ಮದುವೆ ಮಾಡೋದು ಏನಕ್ಕೆ ಹೇಳಿ? ಚೆನ್ನಾಗಿರಲಿ, ನನ್ನ ಮಗಳು ಲೈಫಲ್ಲಿ ಸೆಟ್ಲಾಗಲಿ, ಚೆನ್ನಾಗಿರಲಿ. ನಾವು ಕಷ್ಟಪಟ್ಟಿರೋ ಥರ ಅವ್ರು ಕಷ್ಟಪಡಬಾರ್ದು, ಚೆನ್ನಾಗಿರಲಿ ಅನ್ನೋದೊಂದು ಆಸೆಯಲ್ಲಿ ನೋಡ್ತಿರ್ತಾರೆ. ನೀವು ಮುಂಚೆನೇ ಈ ಕೆಲಸ ಮಾಡಿರ್ತೀರ. ಈ ಥರ ಎಲ್ಲ ಕಡೆ ನಡೀತಿದೆ. ಇವೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಮಕ್ಕಳೇ ಬೇಡವೇನೋ ಅನ್ನೋ ಅಷ್ಟು ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಎಷ್ಟೋ ಅಪ್ಪ ಅಮ್ಮ ಯೋಚನೆ ಮಾಡ್ತಿರೋದು ಹಂಗೆ, ಮಕ್ಕಳು ಇಲ್ಲದೆ ಆದರೆ ನೆಮ್ಮದಿಯಾಗಿದ್ಬಿಡ್ತೀವಿ, ಮಕ್ಕಳಿಲ್ಲ ಅನ್ನೋದೊಂದು ಕೊರಗಿರುತ್ತೆ. ಈ ಥರ ಮಕ್ಕಳುಟಿ ಕೆಲಸ ಮಾಡಿ ನಮ್ಮ ಹೆಸರು ಹಾಳಾಗೋದ್ಕಿಂತ ಮಕ್ಕಳೇ ಬೇಡ ಅನ್ನೋ ರೀತಿ ಆಗಿದೆ ತಂದೆ ತಾಯಿಗಳಿಗೆ. ನಿಜವಾಗ್ಲೂ ನಾನು
ಮಕ್ಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಕ್ಕೆ ಹೋಗ್ಸಾರ ಒಂದು ಕ್ಷಣ ಯೋಚನೆ ಮಾಡಿ. ಏನು ದೊಡ್ಡದೇನಲ್ಲ ನೀವು. ಈಗ 20 ವರ್ಷ ಜೊತೆಲಿರೋರನ್ನ ಬಿಟ್ಟು ಹೋಗೋಕೆ ರೆಡಿಯಾಗಿದ್ದೀರಾ. ಈಗ ಬಂದು ನೆನ್ನೆ ಮೊನ್ನೆ 6 ತಿಂಗಳು 3 ತಿಂಗಳು 1 ವರ್ಷ ಪರಿಚಯ ಆಗಿರೋರನ್ನ ಬಿಡೋಕ್ಕಾಗಲ್ಲ ಅಂತೀರಲ್ಲ ನೀವು. ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಿ. ಬೇಡ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನಮಗೂ ಬೇಡ, ನೀವೇನು ಹೇಳ್ತೀರ ಅದನ್ನು ಕೇಳ್ತೀನಿ ಅಂತ ಕೇಳಿ ಒಂದು ಕ್ಷಣ ಕೂತ್ಕೊಂಡು ನಿಮ್ಮ ಲೈಫು ಬಂಗಾರ ಆಗುತ್ತೆ, ಬದುಕು ಬಂಗಾರ ಬದುಕ್ಬೋದು. ಯಾಕೆ ಈ ಥರ ಯೋಚನೆ ಮಾಡ್ತಿಲ್ಲ ಮಕ್ಕಳುಗಳು? ಏನು ಅಂತಲೇ ಗೊತ್ತಾಗ್ತಿಲ್ಲ. ಮಕ್ಕಳು ಮೈಂಡ್ ಯಾವ ರೀತಿ ಓಡ್ತಿದೆ. ಅಪ್ಪ ಅಮ್ಮನಿಗೆ ಈಗಲೂ ಮಕ್ಕಳಂತೂ ಬೆಲೆ ಕೊಡ್ತಾನೆ ಇಲ್ಲ ನಿಜವಾಗ್ಲೂ. ನಾನಂತೂ ತುಂಬ ವಿಡಿಯೋಗಳಲ್ಲಿ ಹೇಳ್ತಾನೆ ಇದ್ದೀನಿ, ಎಲ್ಲ ವಿಡಿಯೋಗಳು. ಮಕ್ಕಳು ಬೆಳೀತಾರೆ, ವಾತಾವರಣ ಸರಿ ಇಲ್ವೋ, ಅದು ಒಂದು ಏಜಿಗೆ ಬಂದಮೇಲೆ ಅವ್ರ ಮನಸ್ಥಿತಿ ಚೇಂಜ್ ಆಯ್ತದೋ, ಯಾರ ಜೊತೆ ಸೇರಿದಾಗ ಏನಾಯ್ತಾರೋ ಅನ್ನೊಂದು ನಡೀತಾನೆ ಐತಿ. ಇವೆಲ್ಲ ನೋಡ್ತಾ ಇದ್ದರೆ ಮಕ್ಕಳನ್ನ ಏಜಿಗೆ ಬಂದಮೇಲೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದೇ ಒಂದು ಭಯ ಆಗ್ಬಿಟ್ಟಿದೆ. ಅದಕ್ಕಾಗಿ ನಾನು ಆ ವಿಡಿಯೋ ಫುಲ್ ವೈರಲ್ ಆಗಿ ಎಲ್ಲ ಹೇಳ್ತಿದ್ದಾರೆ, ನೋಡು ಅಪ್ಪ ಅಮ್ಮ ಪ್ರಾಣ ಕಳ್ಕೊಂಡ್ರು. ತುಂಬ ಜನ ಮೆಸೇಜಲ್ಲಿ ಹಾಕ್ತಾರೆ, ಇವ್ರು ಯಾಕೆ ಪ್ರಾಣ ಕಳ್ಕೊಬೇಕಿತ್ತು, ಓದೋಳು ಅಂತ ನೆಮ್ಮದಿಯಾಗಿರಬೇಕು ಅಂತ ಅಂತಾರೆ ತುಂಬ ಜನ. ಆದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೋ, ನನ್ನ ಮಗಳು ನನ್ನ ಮಾತು ಮೀರಿ ಓದಲಲ್ಲ ಅಂತ ಅವ್ರಿಗಿನ್ನೆಷ್ಟು ಬೇಜಾರಾಗಿರುತ್ತೋ ಅಲ್ವಾ. ಅವರು ಪ್ರಾಣ ಕಳ್ಕೊಂಡಿರೋದ ನಾವು ಕೆಟ್ಟದಾಗೆಲ್ಲ ಮಾತಾಡಬಾರ್ದು. ಅವ್ರ ಮನ್ಸಿಗೆ ನೋವಾಗಿ ಅವಳು ಮಾಡಿದ ತಪ್ಪು ಅಂತ ಹೋಗೋಳೆ. ಈಗ ಇಡೀ ನಮ್ಮ ಸಮಾಜನೇ ತಿರುಗಿ ನೋಡೋ ಥರ ಕೆಲಸ ಮಾಡಿದ್ದಾರೆ. ಎಲ್ಲ ಮಕ್ಕಳು ಅರ್ಥ ಮಾಡ್ಕೋಬೇಕು. ನಮ್ಮ ಅಪ್ಪ ಅಮ್ಮಂಗೆ ಹೋಗ್ಸರೋಣಾರು ನಾವು ಅವ್ರ ಮಾತು ಕೇಳಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಮಕ್ಕಳುಗಳು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ಹೆಸ್ರು ಕೊಡಿ, ಬೆಲೆ ಉಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿ ಮರ್ಯಾದೆ ತೆಗಿಬೇಡಿ. ಯಾರೇ ಆದರೂ ಅಷ್ಟೇ, ನಿಮ್ಗೋಸ್ಕರನೇ ಶ್ರಮಪಟ್ಟು ಕಷ್ಟಪಡ್ತಾರೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಈಗ ಆ ಹುಡುಗಿ ಅಲ್ಲಿ ಗಂಟ ಬಂದು ಮರ್ಯಾದೆ ತೆಗೆದು